ರಾಜ. ಒಂದು ಹಳ್ಳಿಯಲ್ಲಿ ಒಂದು ರಾಜ ಇದ್ದ. ಅವನು ಸಾಮಾನ್ಯ ರಾಜರಿಂದ ಭಿನ್ನವಾಗಿದ್ದ. ಅವನು ಸದಾ ತನ್ನ ಪ್ರಜೆಗಳ ದಯೆಯನ್ನು ಕೇಳುತ್ತಿದ್ದ ಮತ್ತು ಅವರಿಗಾಗಿ ಉತ್ತಮ ಜೀವನವನ್ನು ಸೃಷ್ಟಿಸಲು ಬಹುಮಾನವಾದ ಯೋಜನೆಗಳನ್ನು ರೂಪಿಸುತ್ತಿದ್ದ. ಒಂದು ದಿನ, ರಾಜ ತನ್ನ ಪ್ರಜೆಯೊಂದಿಗೆ ಭೇಟಿಯಾದ ಮತ್ತು ತಮ್ಮ ಜೀವನವನ್ನು ಸುಧಾರಿಸಲು ಅವರು ಏನು ಬೇಕೆಂದು ಕೇಳಿದ. ಪ್ರಜೆಗಳು ಕಾವಲುಗಾಗಿ ಜಲವನ್ನು, ಬೆಳೆಗಳನ್ನು ಹಾಗೂ ಉತ್ತಮ ಶಿಕ್ಷಣಕ್ಕಾಗಿ ಬೇಡಿಕೆಗಳನ್ನು ಸಲ್ಲಿಸಿದರು. ರಾಜ ಅವುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಅವುಗಳನ್ನು ಕ್ರಮವಾಗಿ ಪೂರ್ಣಗೊಳಿಸಲು ಕ್ರಮಗಳನ್ನು ತೆಗೆದುಕೊಂಡನು. ಅವನ ನಂಬಿಕೆಯ ಪ್ರಕಾರ, ರಾಜನು ಪ್ರಜೆಯ ಕಲ್ಯಾಣಕ್ಕಾಗಿ ನಡೆದು, ಪ್ರಜೆಗಳು ರಾಜನಿಗೆ ಪ್ರೀತಿಯನ್ನು ತರುವುದೆಂದು, ಆ ನಂಬಿಕೆಯಿಂದ ಅವನು ತನ್ನ ರಾಜ್ಯವನ್ನು ಸುಧಾರಿಸಿದ. ಅದೃಷ್ಟವಶಾತ್, ಅವನ ರಾಜಕೀಯ ಮತ್ತು ಜನಪದ್ಧತಿಗಳು ರಾಜ್ಯವನ್ನು ಹರ್ಷಿತ ಮತ್ತು ಸಮೃದ್ಧವಾಗಿಸಿದವು. ಪ್ರಜೆಗಳು ರಾಜನಿಗೆ ತುಂಬು ಕೃತಜ್ಞತೆಯೊಂದಿಗೆ ತಮ್ಮ ಹಕ್ಕುಗಳನ್ನು ನೀಡಿದನು. ಅವನ ಸುತ್ತಲೂ ಪ್ರಜೆಯ ಪ್ರೀತಿ ಹಾಗೂ ಅನುಕಂಪವು ಹಬ್ಬಿಸಿತು, ಮತ್ತು ಅವನು ತನ್ನ ರಾಜ್ಯದಲ್ಲಿ ಪ್ರಸಿದ್ಧವಾದ ಒಬ್ಬ ನ್ಯಾಯಪ್ರಿಯ ರಾಜನಾಗಿ ಹೆಸರು ಮಾಡಿದನು. ಮುಗಿಯಿತು. This simple story illustrates a ruler's commitment to his people's welfare and how his actions made his kingdom prosperous and loved by his subjects.